ಇಂದಿರಾ ಗೆದ್ದ ನಂತರ ದೇಶದ ರಾಜಕೀಯದಲ್ಲಿ ಪುನಃ ಬಹಳ ಬದಲಾವಣೆಯಾದಾಗ ವಿರುದ್ಧ ಪಕ್ಷ ಸರ್ಕಾರ ಮತ್ತೆ ಕಿರುಕುಳ ನೀಡಲಾರಂಭಿಸಿ ಲೋಕಸಭಾ ಹಕ್ಕುಚ್ಯುತಿ ನಿರ್ಣಯದಿಂದ ಸದಸ್ಯತ್ವ ವಜಾ ಮಾಡಿ ತಿಹಾರ್ ಜೈಲಿಗೆ ಕಳುಹಿಸಿದ್ದಲ್ಲದೆ ತುರ್ತು ಪರಿಸ್ಥಿತಿ ಅತಿರೇಕದ ಬಗ್ಗೆ ಆಯೋಗ ನೇಮಿಸಿ ರಾಜಕೀಯ ಸೇಡಿನ ಕ್ರಮಕ್ಕೆ ಒಳಪಡಿಸಿತು. ಇಂದಿರಾ ಗೆದ್ದಿದ್ದರಿಂದ ರಾಷ್ಟ್ರೀಯ ಮಟ್ಟದಲ್ಲಿ ವರ್ಚಸ್ಸು ಹೆಚ್ಚಿಕೊಂಡ ದೇವರಾಜರು ಮಹತ್ವಾಕಾಂಕ್ಷೆ ಬಳಸಿಕೊಂಡು ಪ್ರತಿಸ್ಪರ್ಧಿಗಳ ಜೊತೆ ಸೇರಿಕೊಂಡು ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಎಂಬ ಪಕ್ಷದ ನಿಯಮಕ್ಕೆ ವಿರುದ್ಧವಾಗಿ ಮುಖ್ಯಮಂತ್ರಿ ಸ್ಥಾನದ ಜೊತೆ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಇಟ್ಟುಕೊಂಡರು. ಒಂದು ದಿನ ಇಂದಿರಾ ದೆಹಲಿಯಲ್ಲಿ ಪೂಜಾರಿಜಿ, ನಿಮಗೆ ಗೊತ್ತಿದೆಯೇ, ದೇವರಾಜ ಅರಸು, ಬಹುಗುಣ, ಚಂದ್ರಶೇಖರ್ ಎಲ್ಲರೂ ಒಟ್ಟಾಗಿ ಸೇರಿ ತನ್ನನ್ನು ಪಾರ್ಟಿಯಿಂದ ತೆಗೆಯಲು ಒಳಸಂಚು ಹೂಡಿದ್ದಾರೆ. ಆದ್ದರಿಂದ ನಾವೀಗ ಕಾರ್ಯೋನ್ಮುಖರಾಗಬೇಕು. ಇದನ್ನೆಲ್ಲ ತಡೆಯಲು ನಾವು ಕೂಡ ಏನಾದರೂ ತಂತ್ರಗಾರಿಕೆ ಮಾಡಲೇಬೇಕು ಎಂದರು. ದೇವರಾಜರು ದೆಹಲಿಯ ಕರ್ನಾಟಕ ಭವನದಲ್ಲಿ ಶಾಸಕರ ಸಭೆ ಏರ್ಪಡಿಸಿದ್ದು, ಪೂಜಾರಿ ಆ ಸಭೆಗೆ ಹಾಜರಾದಾಗ ಅರಸರಲ್ಲಿ ಇಂದಿರಾರವರನ್ನು ಬಿಟ್ಟು ಹೋಗಬೇಡಿ, ನೀವು ದೇಶದಲ್ಲಿ 2ನೇ ಸ್ಥಾನದಲ್ಲಿದ್ದೀರಿ, ನಿಮ್ಮನ್ನು ಪ್ರದೇಶ ಪಕ್ಷದ ಅಧ್ಯಕ್ಷರು ಹಾಗೆ ಸಿಎಂ ಮಾಡಿ ಇಷ್ಟು ಮೇಲಕ್ಕೆ ತಂದವರು ಇಂದಿರಾ. ನೀವು ಗೆದ್ದದ್ದು ಸಹ ಅವರ ಹೆಸರಿನಲ್ಲಿಯೇ, ತಾನು ಕೂಡ ಗೆದ್ದಿದ್ದು ಹಾಗೆಯೇ. ಆದುದರಿಂದ ಬಿಟ್ಟು ಹೋಗಬೇಡಿ, ಅದು ನ್ಯಾಯಸಮ್ಮತವಾದುದು ಅಲ್ಲ ಎಂದಾಗ ಅರಸರು, ನೀವು ಹಿಂದುಳಿದ ವರ್ಗದವರು, ನೀವು ಕೂಡ ನಮ್ಮೊಟ್ಟಿಗೆ ಇರಬೇಕು. ಇಂದಿರರವರನ್ನು ಚೂರು ಚೂರು ಮಾಡಿ ರಾಜಕೀಯವಾಗಿ ಮುಗಿಸಿ ಬಿಡುತ್ತೇನೆ ಎಂದಾಗ ಬಹಳ ಬೇಸರವಾಗಿ, ಇದು ದೇವರು ಮೆಚ್ಚುವ ಕೆಲಸ ಅಲ್ಲ, ನೀವು ಅನ್ಯಾಯ ಮಾಡಬೇಡಿ, ನಿಮ್ಮ ಒಳ್ಳೆಯತನವನ್ನು ನಿಮ್ಮೊಂದಿಗೆ ಇರುವವರು ದುರುಪಯೋಗ ಪಡಿಸಿಕೊಂಡು ಹಾದಿ ತಪ್ಪಿಸುತ್ತಿದ್ದಾರೆ ಎಂದು ಜೋರಾಗಿ ಮಾತುಕತೆ ನಡೆದಾಗ, ನೀವು ನನ್ನೊಂದಿಗೆ ನಿಲ್ತೀರಾ ಇಲ್ಲವಾ ಅಂದಾಗ, ಇಲ್ಲ, ನಾನು ಇಂದಿರಾ ಪರ ನಿಲ್ಲುವೆ, ದೇಶದ ಬಡವರು ಅವರನ್ನು ಅಮ್ಮ ಎಂದು ಕರೆಯುತ್ತಿದ್ದಾರೆ, ಏನೋ ಅವರಿಗೆ ಇಂದು ಕಷ್ಟ ಬಂದಿದೆ, ಅವರು ಬಡವರ ನಾಯಕಿ, ನಿಮ್ಮೊಂದಿಗೆ ನಿಲ್ಲುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿ ಸಭೆಯಿಂದ ಹೊರಗೆ ಬಂದಾಗ ಸಭೆಯ ಮಾತನ್ನು ಆಲಿಸಿದ ಅರಸರ ಮಗಳು, ಪೂಜಾರಿ ಸಾಹೇಬರೇ, ನೀವು ನಮ್ಮ ಅಪ್ಪಾಜಿಯನ್ನು ಬಿಟ್ಟು ಹೋಗಬೇಡಿ ಎಂದು ಹೇಳಿದಾಗ, ನಿಮ್ಮ ಅಪ್ಪಾಜಿಗೆ ಹೇಳಿ ಅಮ್ಮ, ಏನು ಮಾಡಲು ಹೊರಟಿದ್ದಾರೆ ಅವರು, ಒಂದು ಕಮಿಟ್ಮೆಂಟ್ ಇದ್ದವರು, ಈಗ ಏನಾಗಿದೆ ಅವರಿಗೆ ಅಂದಾಗ, ಪೂಜಾರಿ ಸಾಹೇಬ್ರೆ, ಅಪ್ಪಾಜಿ ಕೇಳ್ತಾ ಇಲ್ಲ. ಅದಕ್ಕೆ ಪ್ರತಿಯಾಗಿ ಪೂಜಾರಿ, ಹಾಗಾದರೆ ಅನುಭವಿಸುತ್ತಾರೆ ಬಿಡಿ ಎಂದು ಹೇಳಿ ಹೊರಟ ನಂತರ ಅಲ್ಲಿಂದ ಆಂತರಿಕ ಯುದ್ಧ ಪ್ರಾರಂಭಗೊಂಡಿತು. ಇತ್ತ ಇಂದಿರಾ ಬಣದಲ್ಲಿ ಪೂಜಾರಿ, ಮೊಯ್ಲಿ, ಗುಂಡೂರಾಯ, ಆಸ್ಕರ್, ಬಂಗಾರಪ್ಪ ಹಾಗೆ ಕಾರ್ಯಕರ್ತರೆಲ್ಲ ಬೆಂಬಲಕ್ಕೆ ನಿಂತರೆ, ಅತ್ತ ಕಡೆ ಬಿಟ್ಟು ಇನ್ನುಳಿದ ಶಾಸಕರೆಲ್ಲ ಅರಸು ಬಣಕ್ಕೆ ಬಲವಾದ್ದರಿಂದ ಸರ್ಕಾರ ಬೀಳಲಿಲ್ಲ. ಕೊನೆಗೆ ವಿಧಿ ಇಲ್ಲದೆ ಬೆಂಗಳೂರಿನಲ್ಲಿ ಸಮಾವೇಶ ಏರ್ಪಡಿಸಿ ಇಂದಿರಾರವರನ್ನು ಕರೆಸಿ ಗಣ್ಯಾತಿ ಗಣ್ಯರೊಂದಿಗೆ ವಿಜೃಂಭಣೆಯಿಂದ ಏರ್ಪೋರ್ಟಿನಿಂದ ಸ್ವಾಗತಿಸಿ ನಂತರ ಮೆರವಣಿಗೆ ಮೂಲಕ ಮಾರ್ಗದಲ್ಲಿ ಬರಮಾಡಿಕೊಂಡು ಗ್ಲಾಸ್ ಹೌಸ್ನ ಸಮಾವೇಶದಲ್ಲಿ ಭಾಷಣ ನಡೆದ ಸಂದರ್ಭ ಇಂದಿರಾ ಸಮ್ಮತಿ ಮೇರೆಗೆ ದೇಶದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಕಿರಿಯನಾಗಿದ್ದ ಪೂಜಾರಿ ರಾಜಕೀಯ ನಿರ್ಣಯ ಮಂಡಿಸಿದರು. ಪೂಜಾರಿ ಭಾಷಣದಲ್ಲಿ ಅರಸು ಸಮೇತ ಎಲ್ಲರನ್ನು ಕಟುವಾಗಿ ಟೀಕೆ ಮಾಡುತ್ತಾ, ನೀವು ಅನ್ಯಾಯ ಮಾಡಿದ್ದೀರಿ ಎಂದರಲ್ಲದೆ ಪ್ರಧಾನಿ ಮೊರಾರ್ಜಿ ಅವರನ್ನು ಉದ್ದೇಶಿಸಿ, ದೇವರು ಮತ್ತು ನ್ಯಾಯ ಈ ದೇಶದಲ್ಲಿ ಇದೆ ಎಂದಾದರೆ ನಿಮ್ಮ ಸರ್ಕಾರ ಹೋಗುತ್ತದೆ ಎಂದಾಗ ಚಪ್ಪಳೆ ತಟ್ಟುತ್ತಾ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಆದರೆ ಅದೇ ದಿನ ಶಿವಾಜಿನಗರದಲ್ಲಿ ಮತ್ತೆ ಬಹಿರಂಗ ಸಭೆ ಆಯೋಜಿಸಿದಾಗ ಪೂಜಾರಿ ಸ್ವಾಗತ ಭಾಷಣ ಮಾಡಿದ ಬೆನ್ನಲ್ಲೇ ಇಂದಿರಾ ಭಾಷಣ ಮಾಡುತ್ತಿರಬೇಕಾದರೆ ಮೊರಾರ್ಜಿ ದೇಸಾಯಿ ರಾಜೀನಾಮೆ ಕೊಟ್ಟರು, ಸರ್ಕಾರ ಬಿದ್ದು ಹೋಯಿತು ಎಂಬ ಸುದ್ದಿ ತಿಳಿದು ಘೋಷಿಸಿದಾಗ ಇಂದಿರಾ ಪರ ಪ್ರಚಂಡ ಕರತಾಡನ ಹಾಗೆ ಜೈಕಾರ ಮೊಳಗಿತ್ತು. ಇಂದಿರಾ ಪಕ್ಷ ದೇಶದೆಲ್ಲೆಡೆ ಹಾಗೆ ಬೆಂಗಳೂರಿನಲ್ಲೂ ಇಬ್ಬಾಗವಾಗಿ ಇಂದಿರಾ ಹೇಳಿಕೆ ಮೇರೆಗೆ ಪೂಜಾರಿ ದೆಹಲಿಗೆ ತೆರಳಿದಾಗ ಅಲ್ಲಿ ಮರಗತಂ, ಚಂದ್ರಶೇಖರ್, ವಸಂತ ಸಾತೆರಾವ್ ಜೊತೆ ಸಭೆ ಆಗುತ್ತಿದ್ದಾಗ ಇಂದಿರಾ ಹೊರಗೆ ಬಂದು, ಪೂಜಾರಿಜಿ, ನೀವು ಆ ಕೋಣೆಯಲ್ಲಿ ಕುಳಿತುಕೊಳ್ಳಿ, ನೀವು ಇಲ್ಲಿ ಕಾಣಿಸಿಕೊಳ್ಳುವುದು ಬೇಡ ಎಂದು ಹೇಳಿ ಸಭೆಯ ಬಳಿಕ, ನಾನು ನಿಮ್ಮನ್ನು ಯಾಕೆ ಆಚೆ ಕುಳಿತುಕೊಳ್ಳಲು ಹೇಳಿದೆ ಗೊತ್ತಾ,
ವಸಂತ ಸಾತೆ ಅವರು ಅರಸುರವರಿಗೆ ಬಹಳ ಹತ್ತಿರವಾದ್ದರಿಂದ ಅವರಿಗೆ ನೀವು ಬಂದದ್ದು, ಹಾಗೆ ನಾವು ಏನು ತಂತ್ರ ಮಾಡುತ್ತಿದ್ದೇವೆ ಅವರಿಗೆ ಗೊತ್ತಾಗಬಾರದು, ಅಂದರೆ ಅವರೆಲ್ಲ ವಿಶ್ವಾಸಕ್ಕೆ ಅರ್ಹರಲ್ಲ ಎಂಬ ಸಂದೇಶ. ಈ ಬೆಳವಣಿಗೆಯ ನಂತರ ದೆಹಲಿಯಲ್ಲಿ AICC ಸೆಷನ್ ನಡೆದು ಇಂದಿರಾ ಪುನಃ ಪಕ್ಷದ ಅಧ್ಯಕ್ಷರಾದಾಗ ದೇಶದೆಲ್ಲೆಡೆ ಪಕ್ಷ ಭಾಗವಾಗಿ ಬಹುಜನ ಪಕ್ಷ ಬಿಟ್ಟು ಹೋದರು. ಕರ್ನಾಟಕದಲ್ಲಿ ಮಾತ್ರ ಶಾಸಕರ ಬೆಂಬಲದಿಂದ ದೇವರಾಜರು ಸರ್ಕಾರ ನಡೆಸಿದರು. 1978ರಲ್ಲಿ ಅರಸರು ಬಂಡಾಯವೆದ್ದ ಸಮಯ. ಇಂದಿರಾಜಿ ಬೆಂಗಳೂರಿಗೆ ಆಗಮಿಸುತ್ತಿದ್ದ ಸಂದರ್ಭದಿ ಪೂಜಾರಿಜಿ ನಿಮ್ಮನ್ನು ಪಕ್ಷದ ಪ್ರದೇಶ ಅಧ್ಯಕ್ಷರನ್ನಾಗಿ ಮಾಡುತ್ತೇನೆ ಎಂದು ಹೇಳಿದಾಗ, ನನಗೆ ಬೇಡಮ್ಮ, ಕ್ಷಮಿಸಿ ಎಂದು ಹೇಳಿದಾಗ, ಹಾಗಾದರೆ ನಿಮ್ಮನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತಿದ್ದೇನೆ ಪೂಜಾರಿ ಎಂದು ಒತ್ತಾಯಪೂರ್ವಕವಾಗಿ ಹೇಳುವಾಗಲೂ, ಬೇಡ, ನನಗೆ ಹಣ ಕಲೆಕ್ಷನ್ ಮಾಡುವುದು ಗೊತ್ತಿಲ್ಲ, ಈ ಸ್ಥಾನವೂ ಬೇಡ ಅಂದಾಗ ಬೇರೆ ಅಭ್ಯರ್ಥಿಯನ್ನು ಆದರೂ ಶಿಫಾರಸು ಮಾಡಿ ಎಂದಿದ್ದರು. ಮತ್ತೆ ದೆಹಲಿಗೆ ಹೋದಾಗ ಪಕ್ಷದ ಅಧ್ಯಕ್ಷರು ಯಾರಾಗಬಹುದು ಎಂದಾಗ ಬಂಗಾರಪ್ಪ ಆಗಬಹುದು, ಆದರೆ ಬಂಗಾರಪ್ಪನವರನ್ನು ಇಂದಿರಾ ನೋಡಿರದ ಕಾರಣ ಯಾರದು ಅವರನ್ನು ಕರೆದುಕೊಂಡು ಬನ್ನಿ ಅಂದರು. ಕೇಂದ್ರದಲ್ಲಿ ವಿರೋಧ ಪಕ್ಷದ ಸರ್ಕಾರ ಇದ್ದುದರಿಂದ ಇಂದಿರಾ ಮನೆಯ ಸುತ್ತಲೆಲ್ಲ ಗೂಢಚಾರರು ಇರುತ್ತಿದ್ದು ಅವರ ಮನೆಗೆ ಯಾರೇ ಹೋದರೂ ರಿಪೋರ್ಟ್ ಆಗುತ್ತಿತ್ತು. ಈ ಕಾರಣದಿಂದಾಗಿ ಗೂಢಚಾರರ ಕಣ್ಣು ತಪ್ಪಿಸಲು ರಾತ್ರಿ ವೇಳೆ ಬೇಲಿ ದಾಟಿ ಇಂದಿರರವರ ಮನೆಗೆ ಬಂಗಾರಪ್ಪರವರನ್ನು ಕರೆದುಕೊಂಡು ಹೋಗಿ ಪರಿಚಯ ಮಾಡಿಸಿದ ನಂತರ ಬಂಗಾರಪ್ಪ ಕರ್ನಾಟಕದ ಪ್ರದೇಶ ಪಕ್ಷದ ಅಧ್ಯಕ್ಷ, ಹಾಗೆ ಗುಂಡೂರಾಯ ರಾಜ್ಯದ ಎಲೆಕ್ಷನ್ ಕಮಿಟಿ ಚೇರ್ಮನ್ ಆಗಿ ನೇಮಕ ಮಾಡಿದರು. ನಂತರ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆದು ಆ ಚುನಾವಣೆಯಲ್ಲಿ ಇಡೀ ದೇಶದಲ್ಲೇ ಇಂದಿರಾ ಪಕ್ಷ ಭಾರಿ ಜನ ಬೆಂಬಲದೊಂದಿಗೆ 354 ಸ್ಥಾನ ಗಳಿಸಿ ಅಧಿಕಾರಕ್ಕೇರಿದಾಗ ಪೂಜಾರಿ ಸಹ ಗೆದ್ದಿದ್ದರು. 1980ರ ಲೋಕಸಭಾ ಚುನಾವಣೆಯಲ್ಲಿ ಪೂಜಾರಿ ಪ್ರಮುಖ ಪಾತ್ರ ವಹಿಸಿದ್ದರಿಂದ ಉಡುಪಿ ಪಕ್ಷದ ಸಭೆಗೆ ಹಾಜರಾಗಿ ಸಣ್ಣ ಹಾಲ್ನಲ್ಲಿ ಸಭೆ ಏರ್ಪಡಿಸಿದ್ದರಿಂದ ಭರ್ತಿಯಾಗಿ ಹಿರಿಯರೆಲ್ಲ ನಿಂತಿದ್ದನ್ನು ನೋಡಿ ಪೂಜಾರಿ ಯಾರಾದರೂ ಹೋಗಿ ಒಂದು ಬೆಂಚು ತನ್ನಿ ಎಂದಾಗ 1 ನಿಮಿಷದ ಅಂತರದಲ್ಲಿ ಆಸ್ಕರ್ ಫೆರ್ನಾಂಡಿಸ್ ರವರು ಉಡುಪಿ ಬ್ಲಾಕ್ ಪಕ್ಷದ ಅಧ್ಯಕ್ಷರಾಗಿದ್ದರೂ 1 ಬೆಂಚನ್ನು ರಸ್ತೆ ದಾಟಿ ಹೊತ್ತು ತರುವುದನ್ನು ನೋಡಿದ ಪೂಜಾರಿಯವರಿಗೆ ಇವರೇ ನಿಜವಾದ ಫೀಲ್ಡ್ ವರ್ಕರ್ ಎಂದು ಮನದಟ್ಟಾಯಿತು. ಹೀಗೆ ಇಂದಿರಾ ಪಕ್ಷದಲ್ಲಿದ್ದ ಕ್ಯಾಬಿನೆಟ್ ರೈಲ್ವೆ ಮಂತ್ರಿಯಾಗಿದ್ದ TA ಪೈ ಪಕ್ಷ ಬಿಟ್ಟು ಹೋಗಿದ್ದರಿಂದ ಉಡುಪಿ ಲೋಕಸಭಾ ಚುನಾವಣೆಯಲ್ಲಿ TA ಪೈ ವಿರುದ್ಧ ಒಬ್ಬರು ಅಭ್ಯರ್ಥಿ ನಿಲ್ಲಿಸಬೇಕಾದ್ದರಿಂದ ಫೀಲ್ಡ್ ವರ್ಕರ್ ಆದ ಆಸ್ಕರ್ ಅವರಿಗೆ ಟಿಕೆಟ್ ನೀಡಬೇಕು ಎಂದಾಗ, ನಿನಗೆ ಹೇಗಾಗುತ್ತದೋ ನೋಡು ಎಂದಾಗ ಪೂಜಾರಿ 7 ದಿನಗಳ ಕಾಲ ಎಲ್ಲ ವರ್ಕಿಂಗ್ ಕಮಿಟಿ, ಪಾರ್ಲಿಮೆಂಟ್ ಕಮಿಟಿ, ಎಲೆಕ್ಷನ್ ಕಮಿಟಿಯವರನ್ನು ಭೇಟಿಯಾಗಿ ಫೆರ್ನಾಂಡಿಸ್ ಅತ್ಯುತ್ತಮ ಅಭ್ಯರ್ಥಿ ಎಂದು ಹೇಳಿಕೊಂಡು ರಾತ್ರಿ ವೇಳೆ ಮಲಗದೆ ಎಲ್ಲರ ಮನೆ ಬಾಗಿಲನ್ನು ತಟ್ಟಿ ಎಬ್ಬಿಸಿ ಮನವರಿಕೆ ಮಾಡಿ ಪ್ರಚಾರಗೈದರು. ದೆಹಲಿ ಪಾರ್ಲಿಮೆಂಟ್ ಬೋರ್ಡ್ ಸಭೆಗೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯಲ್ಲಿ ಇದ್ದವರು 7 ಮಂದಿ ಮಾತ್ರ. ಅದರಲ್ಲೂ ಗುಂಡೂರಾಯರು ಪ್ರಬಲ ವ್ಯಕ್ತಿ ಆದ್ದರಿಂದ ರಾಜ್ಯದಲ್ಲಿ ಅವರೊಬ್ಬರೇ ಇಂದಿರಾಗೆ ಆಪ್ತರು. ಮಂಗಳೂರು ಚುನಾವಣಾ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಪೂಜಾರಿ ಹೆಸರು ಅಂತಿಮವಾಗಿದ್ದು, ಹಾಗೆ ಉಡುಪಿ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಎಂಬ ಕುರಿತು ಚರ್ಚೆ ನಡೆದಾಗ ಗುಂಡೂರಾಯರು ಅಭ್ಯರ್ಥಿ KJ ಜಾರ್ಜ್ ಹೆಸರನ್ನು ಪ್ರಸ್ತಾಪಿಸಿದಾಗ ಇಂದಿರಾ ಪೂಜಾರಿ ಇನ್ನೊಂದು ಹೆಸರನ್ನು ಹೇಳಿದ್ದಾರೆ. ಅವರು ಆಸ್ಕರ್ ಫೆರ್ನಾಂಡಿಸ್ ಎಂದಾಗ ಅಸಮಾಧಾನದಿಂದ ಸಿಡಿಮಿಡಿಗೊಂಡ ಗುಂಡೂರಾಯ ಸಭೆಯಿಂದ ಎದ್ದು ಹೊರಗೆ ಬಂದಾಗ ಕಣ್ಣು ಕೆಂಪಾಗಿದ್ದು ಹೊರಗಡೆ ಇದ್ದ ಪೂಜಾರಿಯವರಿಗೆ, ಏನ್ರಿ ನೀವು, ಏನಾಗಿದೆ ನಿಮಗೆ? ಆಸ್ಕರ್ ಫೆರ್ನಾಂಡಿಸ್ ಅವರನ್ನು ಚುನಾವಣೆಗೆ ನಿಲ್ಲಿಸಬೇಕೆಂದು ಹೇಳಿದಿರಲ್ಲ ಎಂದಾಗ KJ ಜಾರ್ಜ್ ಬೆಂಗಳೂರಿನವರು, ಅವರನ್ನು ತಂದು ಇಲ್ಲಿ ನಿಲ್ಲಿಸಲು ನೋಡ್ತಿರಲ್ಲ ನೀವು. ಆಸ್ಕರ್ ಅವರು ಬೇರು ಮಟ್ಟದ ಕಾರ್ಯಕರ್ತ, ಪ್ರಾಮಾಣಿಕ ವ್ಯಕ್ತಿ, ಅವರು ಗೆಲ್ಲುತ್ತಾರೆ. ಜಾರ್ಜ್ ರವರನ್ನು ಬೇಕಾದರೆ ಬೆಂಗಳೂರಿನಲ್ಲಿ ನಿಲ್ಲಿಸಿ ಎಂದು ಹೇಳಿದಾಗ, ನೋಡಿ ಪೂಜಾರಿಯವರೇ, ನೀವು ನನ್ನ ಕ್ಷೇತ್ರದವರು, ನಿಮ್ಮ ವೋಟರ್ ನಾನು, ಏಕೆಂದರೆ ಆಗ ಮಂಗಳೂರು ಕೊಡಗು ಕ್ಷೇತ್ರದಲ್ಲಿ ಸೇರಿದ್ದರಿಂದ ನಿಮ್ಮನ್ನು ಏನು ಮಾಡುತ್ತೇನೆ ನೋಡಿ, ರಾಜಕೀಯವಾಗಿ ಮುಗಿಸುತ್ತೇನೆ ಎಂದು ಗಡುಗಿದಾಗ, ಹಾಗಾದರೆ ಮುಗಿಸಿಬಿಡಿ ಎಂದು ಪೂಜಾರಿ ಹೇಳಿದರು. ಈ ರೀತಿ ಆಸ್ಕರ್ಗಾಗಿ ಉಡುಪಿ ಕ್ಷೇತ್ರದಲ್ಲಿ ಪೂಜಾರಿ ಅವರು ಬಹಳ ಪ್ರಚಾರ ಮಾಡುತ್ತಾ
ಇವರ ಚುನಾವಣಾ ಖರ್ಚಿಗೆ ಬಂದ ಹಣವನ್ನು ಆಸ್ಕರ್ಗೆ ಕಳುಹಿಸುತ್ತಿದ್ದರು. ಹೀಗೆ ಪೂಜಾರಿ ಉಡುಪಿಯ ರಥಬೀದಿಯಲ್ಲಿ ನಡೆದ ಕೊನೆಯ ಚುನಾವಣಾ ಭಾಷಣದಲ್ಲಿ ಆಸ್ಕರ್ ಎದುರಾಳಿಯಾಗಿದ್ದ ಟಿಎಪೈ ಇಂದಿರಾ ಪಕ್ಷ ಬಿಟ್ಟು ವಿರುದ್ಧ ಬಣ ಸೇರಿದರಲ್ಲ. ಸತ್ಯ ಧರ್ಮ ಇದ್ದರೆ, ಉಡುಪಿಯಲ್ಲಿ ಕೃಷ್ಣ ಇದ್ದರೆ, ಧರ್ಮ ನ್ಯಾಯ ಇದ್ದರೆ ಚುನಾವಣೆಯಲ್ಲಿ ಆಸ್ಕರ್ ಗೆಲ್ಲಲೇಬೇಕು ಎಂದಿದ್ದರು. ಕೊನೆಗೂ ಪೂಜಾರಿ ಬಾಯಿ ಹರಕೆಯಂತೆ ಚುನಾವಣೆಯಲ್ಲಿ ಆಸ್ಕರ್ ಫೆರ್ನಾಂಡಿಸ್ ಗೆದ್ದರು. ಇಂದಿರಾ ಪಕ್ಷದಲ್ಲಿ ಹಣಕಾಸು ಸಚಿವರಾಗಿದ್ದ ಪಶ್ಚಿಮ ಬಂಗಾಳದ ಪ್ರಣಬ್ ಮುಖರ್ಜಿ ಎಂಪಿ ಆಗಿದ್ದ ಪೂಜಾರಿಗೆ ಫೋನ್ ಕರೆ ಮೂಲಕ ತಾನು ಚುನಾವಣೆಯಲ್ಲಿ ಸೋತ ವಿಚಾರ ತಿಳಿಸಿದಾಗ ಪೂಜಾರಿ, ಸೋತವರು ಕ್ಯಾಬಿನೆಟ್ ಸೇರಬಹುದಲ್ಲವಾ, ಆದರೆ ಇಂದಿರಾಗೆ ಯಾರು ಈ ವಿಷಯ ತಿಳಿಸುವುದು ಎಂದಾಗ ತಾನು ಹೇಳುವೆ ಎಂದು ಪೂಜಾರಿ ಮಾತು ಕೊಟ್ಟ ಪ್ರಕಾರ ಇಂದಿರಾ ಮನೆಗೆ ಹೋಗಿ, ಪ್ರಣಬ್ ಮುಖರ್ಜಿ ನಿಮ್ಮ ನಂಬಿಗಸ್ತರಲ್ಲಿ ಒಬ್ಬರು ಮೇಡಮ್, ನಿಮ್ಮ ಚಿಕ್ಕಮಗಳೂರು ಎಲೆಕ್ಷನ್ಗೂ ಕೂಡ ತುಂಬಾ ದುಡಿದಿದ್ದಾರೆ, ಅವರು ಚುನಾವಣೆ ಚಾರ್ಜಿನಲ್ಲಿದ್ದರೂ ಅವರನ್ನು ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳಬೇಕು ಎಂದಾಗ, ಹೇಗೆ ಮಾಡುವುದು ಪೂಜಾರಿಜಿ, ಅವರು ಸೋತವರು ಎಂದರು. ಆಗ ಪೂಜಾರಿ ಅವರು, ಸೋತವರನ್ನು ನೀವೇ ಹಿಂದೆ ಮಂತ್ರಿಯನ್ನಾಗಿ ಮಾಡಿದ್ದೀರಿ, ನೀವು ಒಂದು ಕೆಲಸ ಮಾಡಿ, ನನಗೆ ಮಂತ್ರಿ ಪದವಿ ಬೇಡ, ಅವರಿಗೆ ನೀಡಿ ಎಂದು ನಿಮ್ಮನ್ನು ಡೆಪ್ಯೂಟಿ ಮಿನಿಸ್ಟರ್ ಮಾಡುತ್ತೇನೆ ಎಂದಾಗ ಪೂಜಾರಿಜಿ ಅವರಿಗೆ ಕೊಡುವುದಾದರೆ ಕ್ಯಾಬಿನೆಟ್ ದರ್ಜೆ ನೀಡಬೇಕು, ನಿಮಗೆ ಸಾಧ್ಯವಿದೆ ಮೇಡಮ್ ಎಂದು ಕಾಲಿಗೆ ಬಿದ್ದಾಗ ಎದ್ದೇಳಿ ಅವರಿಗೆ ತಯಾರಾಗಲು ಹೇಳಿ ಅಂತ ಹೇಳಿದಾಗ ಪೂಜಾರಿ ಅವರು ಪ್ರಣಬ್ ಮನೆಗೆ ಹೋಗಿ ಮಂತ್ರಿಯಾಗುವ ಕುರಿತು ನಿಮಗೆ ಸಂದೇಶ ಬರುತ್ತದೆ, ಸಿದ್ಧರಾಗಿ ಎಂದು ಹೇಳಿದಾಗ ಪ್ರಣಬ್ ಮುಖರ್ಜಿ ಅವರು ಎರಡೂ ಕೈಗಳನ್ನು ಕೃತಜ್ಞತೆಯಿಂದ ಹಿಡಿದುಕೊಂಡರು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸ್ವಾರಸ್ಯಕರ ರಾಜಕೀಯ ಘಟನೆಗಳು ಮುಂದುವರಿಯುವುದು.